ಇವತ್ತು ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಬಂದಿದೆ. ನಿಜಕ್ಕೂ ಒಂದು ಒಂದು ಉತ್ತಮವಾದ ಫಲಿತಾಂಶನೇ ಅಂತ ಹೇಳ್ಬೋದು. ಜ್ಞಾನದೀಪ ಎಕ್ಸ್ಪರ್ಟ್ PU ಕಾಲೇಜಿನಲ್ಲಿ ತಾವು ಸಹ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಈ ಕಾಲೇಜಿನ ಹಾಗೆಯೇ ಚನ್ನಗಿರಿ ತಾಲೂಕಿನ ಟಾಪರ್ ಅಂತ ಕೇಳಿ ಬಂದಿದೆ. ಆದ್ಯ ನ್ಯೂಸ್ನಿಂದ ನಿಮಗೆ ಕಂಗ್ರ್ಯಾಚುಲೇಷನ್ನ ಹೇಳ್ತಾ ಇದ್ದೇವೆ. ಹಾಗೆಯೇ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತೇಳಿ ಇವತ್ತು ಚನ್ನಗಿರಿ ಒಂದು ತಾಲೂಕಿನ ಟಾಪರ್ ಆಗಿ ಹೊರಹೊಮ್ಮಿದ್ದೀರಾ, ಏನು ಅನ್ನಿಸ್ತಾ ಇದೆ ಅಂತ? ನನಗೆ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾನು ನನ್ನ ಲೆಕ್ಚರ್ಸಿಗೆ, ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ಗೆ ಮತ್ತು ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕಾಲೇಜಿನಲ್ಲಿರುವಂಥ ಪ್ರತಿಯೊಬ್ಬ ಲೆಕ್ಚರ್ಸ್ ಅಷ್ಟೇ. ಆ್ಯಂಡ್ ಟೆಸ್ಟಲ್ಲಿ ಯಾವಾಗಲಾದ್ರೂ ಮಾರ್ಕ್ಸ್ ಕಮ್ಮಿ ಬಂದರೆ ಕರೆದ್ಬಿಟ್ಟು ನನಗೆ ಪರ್ಸ್ನಲ್ಲಾಗಿ ಕೇಳಿದ್ದಾರೆ, ನಿಂಗೆ ಅರ್ಥ ಆಗ್ತಿಲ್ವಾ, ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ಕೇಳು ಅಂತ. ಎಲ್ಲರೂ ಪ್ರತಿಯೊಬ್ಬರು ತುಂಬ ಕೇರ್ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 600 ಮಾರ್ಕ್ಸ್ಗೆ 583 ಮಾರ್ಕ್ಸ್ನ ತೆಗೆದುಕೊಂಡಿದ್ದೀರಾ ಅಂಥೇಳಿ. ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ಬೋದು. ಎಲ್ಲಿ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನಿಮಗೆ ಅಂಥೇಳಿ? ಹೌದು, ಆ್ಯಕ್ಚುಲಿ ನಾನು 590 ಅಬೋವ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಂಗ್ಲೀಷಲ್ಲಿ ಸ್ವಲ್ಪ ಮಾರ್ಕ್ಸ್ ಲೋ ಆಗಿದೆ. ರಿವ್ಯಾಲ್ಯೂಯೇಷನ್ಗೆ ಏನಾದ್ರು ಹಾಕೋದು ಆ ಥರ ಏನಾದ್ರು ಇದೆಯಾ ನಿಮ್ಮ? ಅದು ಪೇಪರ್ ತರಿಸ್ಕೊಂಬಿಟ್ಟು ನೋಡಿಬಿಟ್ಟು ಇದು ಮಾಡ್ಬೋದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಾವ ಥರ ನಿಮ್ಮ ಸ್ಟಡೀಸ್ ಇದನ್ನು ಯಾವ ಥರ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ಕೋಆಪ್ರೇಟಿವ್ ಚೆನ್ನಾಗಿತ್ತು ಅಂತನೋ, ಅಥವಾ ಟೀಚರ್ಸ್ ಏನಾದ್ರು ಬೆಳಗ್ಗೆ ಫೋನ್ಗಿನ್ ಮಾಡಿ ಎಪ್ಸೋ ಅಂತ ಒಂದು ಇದು ಕೆಲಸ ಮಾಡ್ತಾಯಿದ್ರು ಹೇಗೆ ಅಂತೇಳಿ? ಮನೆಯಲ್ಲೂ ಅಷ್ಟೇ, ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಕಾಲೇಜಲ್ಲಿ ಅಂದರೆ ನಮ್ಮ ಲೆಕ್ಚರ್ಸ್ ಅವರು ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಕ್ಚುಲಿ ನಮ್ಗಿಂತ ಜಾಸ್ತಿ ಅವರೇ ಕ್ಯೂರಿಯಾಸಿಟಿಯಿಂದ ಇರ್ತಿದ್ರು ನಮ್ಮ ಮಾರ್ಕ್ಸ್ ನೋಡೋದಕ್ಕೆ ಆಗಲಿ, ಮತ್ತು ಪಾಠ ಮಾಡಬೇಕಾದ್ರೆ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಏನೇ ಡೌಟ್ಸ್ ಇದ್ದರೂ ಕೇಳಿದಾಗ ಕ್ಲಿಯರ್ ಮಾಡಿದ್ದಾರೆ. ಬೆಳಗ್ಗೆ ಹೊತ್ತು ಅಷ್ಟೇ ಬೇಗ ಎದ್ದು ಓದ್ಕೋ ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ನೈಟ್ ಹೊತ್ತು ಅಷ್ಟೇ ಏನಾದರೂ ಡೌಟ್ಸ್ ಇದ್ದರೆ ಕೇಳಿದಾಗ ಕ್ಲಿಯರ್ ಮಾಡ್ತಿದ್ರು. ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಲೆಕ್ಚರ್ಸ್. ಸೊ ಸಾಕಷ್ಟು ಹೆಚ್ಚಿನ ಅಂಕಗಳನ್ನು ಜಿಲ್ಲಾ ಕೇಂದ್ರದವರೇ ತೆಗೆದುಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಚನ್ನಗಿರಿ ತಾಲೂಕಿನವರು ಸಹ ಸಖತ್ತು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಾ. ಮುಂದೆ ಬರೋವಂಥ ಸ್ಟೂಡೆಂಟ್ಸ್ಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ನೀವು? ನಮ್ಮ ಕಾಲೇಜ್ ಜ್ಞಾನದೀಪ ಎಕ್ಸ್ಪರ್ಟ್ PU ಕಾಲೇಜ್, ನನ್ನ ಪ್ರಕಾರ ಇಟ್ ಈಸ್ ದ ಬೆಸ್ಟ್ ಕಾಲೇಜ್ ಇನ್ ಚನ್ನಗಿರಿ. ಸೊ ಐ ಆಮ್ ಫೀಲ್ ಪ್ರೌಡ್ ಟು ಸ್ಟಡಿ ಹಿಯರ್. ತುಂಬ ಒಳ್ಳೆ ಕಾಲೇಜ್. ನಾನು ಬೇರೆ ಎಲ್ಲ ನಮ್ಮ ಕಾಲೇಜಿಗೆ ಬರೋರಿಗೂ ಸಹ ಒಳ್ಳೆ ಕಾಲೇಜ್ ಜಾಯ್ನ್ ಆಗಲಿ ಅಂತಲೇ ಹೇಳ್ತೀನಿ. ಸೊ ಐ ಫೀಲ್ ಪ್ರೌಡ್. ಸ್ಟಡೀಸ್ನ ಯಾವ ಥರ ಮಾಡಬೇಕಂತೇಳಿ, ಒಂದು ಅಂಕಗಳನ್ನ ನಾವು ರೀಚ್ ಆಗಬೇಕಂದ್ರೆ ಯಾವ ಥರ ಮಾಡಬೇಕು ಸ್ಟಡೀಸ್ನ ಅಂತೇಳಿ? ಫಸ್ಟ್ ಆಫ್ ಆಲ್ ಲೆಕ್ಚರ್ಸ್ ಪಾಠ ಮಾಡ್ಬೇಕಾದ್ರೆ ಅದನ್ನು ತುಂಬ ಇಂಟ್ರೆಸ್ಟ್ ಕೊಟ್ಟು ಕೇಳಬೇಕು. ನಾವು ಪಾಠನ ಎಷ್ಟು ನೀಟಾಗಿ ಕೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಎಷ್ಟು ಅರ್ಥ ಆಗುತ್ತೆ ಅಂತ. ಸೊ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಪಾಠ ಕೇಳಬೇಕು. ಫಸ್ಟ್ ಮೇನ್ ಥಿಂಗ್ ಅದು. ಆ್ಯಂಡ್ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ನೋಡೋದಾಗಿರ್ಬೋದು, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಓದೋದ್ರಿಂದ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಬಂದಿದೆ. ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ತಾಲೂಕಿನ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಏನು ಅನ್ಸುತ್ತಾ ಇದೆ ಸರ್ ನಿಮಗೆ, ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅಂತ? ಮೊದಲನೇದಾಗಿ ನಮ್ಮ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಕಾಮರ್ಸು ಮತ್ತು ಸೈನ್ಸಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಉತ್ತಮ ಫಲಿತಾಂಶ ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ನನಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಖುಷಿ ಆಗ್ತಾ ಇತ್ತು. ಯಾಕೆಂತೇಳಿದರೆ ಇನ್ನೂ ಅವ್ರದ್ದು ರೇಂಜೇ 588 to 590 ಇತ್ತು. ಆದರೆ ಕೆಲವಾರು ಫಲಿತಾಂಶಗಳ ಇದರಿಂದಾಗಿ 583 ಆಗಿದೆ. ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಪೇಪರನ್ನು ರೀಟೋಟ್ಲಿಂಗ್ ಕರೆಸಿ ರಿವ್ಯಾಲ್ಯೂಯೇಷನ್ ಹಾಕಿಸಿ ಮತ್ತೆ ಇನ್ನು ಅಂಕಗಳು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಸರ್, ಈಗ ಮೊದಲೆಲ್ಲ ಅಂಕಗಳನ್ನು ತಗೋಬೇಕು ಅಂತಂದರೆ ಜಿಲ್ಲಾ ಕೇಂದ್ರಗಳು ಅಥವಾ ಮಂಗಳೂರಿನಂಥ ಕಾಲೇಜ್, ಪ್ರತಿಷ್ಠಿತ ಕಾಲೇಜ್ಗಳಿಗೆ ಮಾತ್ರ ವಿದ್ಯಾರ್ಥಿಗಳು ಹೋಗ್ತಾಯಿದ್ರು. ಅದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲೂ ಸಹ ಉತ್ತಮವಾದ ಒಂದು ಫಲಿತಾಂಶವನ್ನು ಕಾಲೇಜಿನಿಂದ ಕೊಡ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ ಸರ್ ನಮಗೆ, ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ? ಇಲ್ಲಿ ಮೊದಲನೇದಾಗಿ ಉಪನ್ಯಾಸಕರ ಪರಿಶ್ರಮನೂ ಭಾಳಷ್ಟು ಇದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಫಿಸಿಕ್ಸನ್ನು ನಾವು ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ. ಅದರಲ್ಲಿ ವಿದ್ಯಾರ್ಥಿನಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಈಗ ನಾವು ಈಗ ದಾವಣಗೆರೆ ರಿಸಲ್ಟನ್ನು ನೋಡಿದಂಥ ಸಂದರ್ಭದಲ್ಲಿ ಕೆಲವಾರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಮಾತ್ರ ಔಟ್ ಆಫ್ ಫಿಸಿಕ್ಸಲ್ಲಿ ಬಂದಿದೆ. ನಮ್ಮ ಕಾಲೇಜಲ್ಲಿ ಬಂದಿರುವಂಥದ್ದು ಭಾಳಷ್ಟು ಹೆಮ್ಮೆ ಅಂತ ಅನಿಸ್ತಾ ಇದೆ. ಇದ್ರ ಜೊತೆಗೆ ಮ್ಯಾಥಮೆಟಿಕ್ಸು ಮತ್ತು ಬಯಾಲಜಿ ಮತ್ತು ಕನ್ನಡ ಅದರಲ್ಲೂ ಕೂಡ 99 ಮಾರ್ಕ್ಸನ್ನು ತೆಗೆದಿದ್ದಾರೆ. ಮತ್ತು ಭಾಳಷ್ಟು ಡಿಸ್ಟಿಂಕ್ಷನ್ಗಳು, ಸುಮಾರು 25ರಿಂದ 27 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ
ವಿಜ್ಞಾನ ವಿಭಾಗದಲ್ಲಿ ಪಾಸಾಗಿದ್ದಾರೆ. ಅದೊಂದು ನಮಗೆ ಭಾಳಷ್ಟು ಖುಷಿ ಇರ್ತದೆ. ಮತ್ತು ನಮ್ಮೆಲ್ಲ ಉಪನ್ಯಾಸಕ ವರ್ಗದವರು ಕೂಡ ಭಾಳಷ್ಟು ಪರಿಶ್ರಮದಿಂದ ಈ ಫಲಿತಾಂಶವನ್ನು ತರಲಿಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನನ್ನ ಆಡಳಿತ ಮಂಡಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್ ಮೊದಲು ಚನ್ನಗಿರಿಯಲ್ಲಿ ನಿಮ್ದು ಒಂದೇ ಕಾಲೇಜ್ ಇತ್ತು, ಸೊ ಅಡ್ಮಿಷನ್ಸು ಆದರೆ ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಕಾಲೇಜುಗಳು ಹೊಸ ಕಾಲೇಜುಗಳು ಬಂದವೆ. ಹೊಸ ಕಾಲೇಜುಗಳು ಬಂದಿರೋದ್ರಿಂದ ನಿಮ್ಮಲ್ಲೂ ಸ್ಪರ್ಧಾತ್ಮಕ ಒಂದು ಟೀಚಿಂಗ್ ಆಗ್ತಾ ಇದೆಯಾ ಅಂತೇಳಿ? ಸ್ಪರ್ಧಾತ್ಮಕ ನಮ್ಮದು ಏನು ಟೀಚಿಂಗ್ ಇದೆ, ಪ್ರತಿ ನಮ್ಮ 2017ರಿಂದನೂ ಅದೇ ರೀತಿಯಾದಂಥ ಟೀಚಿಂಗ್ ಆಗ್ತಾಯಿದೆ. ಮತ್ತು ಅದೇ ಉಪನ್ಯಾಸಕರು ನಮ್ಮಲ್ಲಿ ಇದ್ದು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾಲೇಜುಗಳು ಬಂದಿದ್ದಾವೆ. ಬಟ್ ನಮ್ಮ ಜೊತೆಗೆ ಇನ್ನು ಕಾಂಪಿಟೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಆಗೋದೂ ಇಲ್ಲ. ಮುಂದಿನ ವರ್ಷವೂ ಕೂಡ ನಮ್ಮ ಕಾಲೇಜನ್ನೇ ಪ್ರಥಮ ಇರುತ್ತೆ, ಮುಂದಿನ ವರ್ಷವೂ ಕೂಡ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಬಂದಿದೆ. ನಿಮ್ಮ ಸಂಸ್ಥೆಯ ವತಿಯಿಂದ ನಡೀತಾ ಇರುವಂತಹ ಈ ಜ್ಞಾನದೀಪ ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿನಿ ಒಂದು ಚನ್ನಗಿರಿ ತಾಲೂಕಿನ ಟಾಪರ್ ಆಗಿ ಹೊರಹೊಮ್ಮಿದೆ. ಏನು ಅನಿಸ್ತಾ ಇದೆ ಸರ್ ತಮಗೆ? ಭಾಳ ಸಂತೋಷದ ವಿಷಯ. ಪ್ರತಿ ವರ್ಷವೂ ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ಮೊದಲನೇ ಸ್ಥಾನದಲ್ಲಿದೆ. ಚನ್ನಗಿರಿ ತಾಲೂಕಿನಲ್ಲಿ 2017 ಇಸ್ವಿಯವರೆಗೂ ಒಂದು ಉತ್ತಮ ಗುಣಮಟ್ಟದ ಸೈನ್ಸ್ ಕಾಲೇಜ್ ಇರಲಿಲ್ಲ. ಚನ್ನಗಿರಿಯಲ್ಲಿ ನಾವು ಮೊದಲು ಪ್ರಾರಂಭ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ನನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಸಾಮಾನ್ಯ ಜನರಿಗೂ ಅನುಕೂಲವಾಗುವಂತೆ ಪ್ರವೇಶವನ್ನು ಕೊಟ್ಟು ಪ್ರತಿ ವರ್ಷ ಸೈನ್ಸ್ ವಿಭಾಗದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಪಡೀತಾ ಇದ್ದೀವಿ. ಜೊತೆಗೆ ಕಾಮರ್ಸು ಉತ್ತಮ ಫಲಿತಾಂಶ ಇದೆ. ಕಳೆದ ವರ್ಷ ಇಡೀ ತಾಲೂಕಿಗೆ ಜಿಲ್ಲೆಗೆ ಕಾಮರ್ಸ್ ಪ್ರಥಮ ಸ್ಥಾನದಲ್ಲಿತ್ತು. ಅದೇ ಈ ವರ್ಷ ಸಾಕಷ್ಟು ಡಿಸ್ಟಿಂಕ್ಷನ್ 37 ಡಿಸ್ಟಿಂಕ್ಷನ್ಗಳು ಸೈನ್ಸ್ ವಿಭಾಗದಲ್ಲಿ ಬಂದಿದ್ದಾವೆ. 71 ಫಸ್ಟ್ ಕ್ಲಾಸ್ ಇದ್ದಾವೆ. ಹೀಗೆ ಉತ್ತಮ ಫಲಿತಾಂಶವನ್ನು ಪಡೆದಕ್ಕೆ ನಮ್ಮ ಸಂಸ್ಥೆಯವರು ನಮ್ಮ ಉಪನ್ಯಾಸಕರಿಗೆ ಒಳ್ಳೆಯ ಬೋಧನೆ ಮಾಡೋದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದೀವಿ. ಸೊ ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಕಾಲೇಜುಗಳು ಇದ್ದಾವೆ ಸರ್. ಏನು ಅನಿಸ್ತಾ ಇದೆ ಸರ್? ಕಾಲೇಜ್ ಹೆಚ್ಚಾದಷ್ಟು ನಿಮ್ಮಲ್ಲಿ ನಾವು ಇನ್ನೂ ಹೆಚ್ಚು ಮಾಡ್ಬೇಕಂತ ಏನಾದ್ರು ಅನಿಸ್ತಾ ಇದೆಯಾ? ಹೊಸದನ್ನೇನಾದ್ರು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ನಿಮ್ಮ ಕಾಲೇಜಲ್ಲಿ ಅಂತ? ನಾವು ಕಳೆದ ಸರಿ ಒಂದು ಕಾಲೇಜ್ ಹೊಸದಾಗಿ ಪ್ರಾರಂಭ ಆಯಿತು. ಅದು ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಅವರು ಪಾಠಗಳನ್ನು ಮಾಡ್ತಾಯಿದ್ದಾರೆ. ನಾವು ಅದು ಬರೋದಕ್ಕಿಂತ ಮೊದಲೇ ನಾವು ಅನೇಕ ರೀತಿಯ ಉತ್ತಮ ಸೌಲಭ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ವಿ. ಅದರಂತೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಬರ್ತಾ ಇದೆ. ಈ ವರ್ಷವೂ ಸಹ ನಾವು ಅನೇಕ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಉತ್ತಮ ಫಲಿತಾಂಶವನ್ನು ತಂದಿದ್ವಿ. ನಮ್ಮ ಗುರಿ ಈಡೇರಿದೆ. ಮುಂದಿನ ಸಾರಿ ಇದೇ ರೀತಿ ನಾವು ಫಲಿತಾಂಶ ತರಬೇಕಂತ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಪಣ ತೊಟ್ಟಿದ್ದೀವಿ. ನಮಗೆ ಹಣ ಮುಖ್ಯ ಅಲ್ಲ, ಗುಣಮಟ್ಟದ ಶಿಕ್ಷಣ ಕೊಡೋದೇ ನಮ್ಮೆಲ್ಲರ ಉದ್ದೇಶ. ಸರ್, PU ಕಲಿಯೋಕ್ಕೋಸ್ಕರ ಅಂದರೆ ಹೊರಗಡೆ ಭಾಗಕ್ಕೆ ಈ ಭಾಗದ ಸಾಕಷ್ಟು ವಿದ್ಯಾರ್ಥಿಗಳು ಹೋಗ್ತಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಏನಿಲ್ಲ, ನಾವು ಪ್ರತಿಯೊಂದು ಪೋಷಕರಿಗೆ ಮನೆಗೆಲ್ಲ ಭೇಟಿ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತೇವೆ, ಸೇರಿಸಿ ಅಂತ ಹೇಳಿದ್ರೆ ಕೆಲವರು ಒಪ್ಪೋದಿಲ್ಲ. ಅವರು ದಾವಣಗೆರೆ, ಶಿವಮೊಗ್ಗ, ಮಂಗಳೂರು, ಹೀಗೆ ಆಳ್ವಾಸ್, ಮೂಡುಬಿದಿರೆ, ಹೀಗೆ ಎಲ್ಲ ಕಡೆಯೂ ಹೋಗ್ತಿದ್ದಾರೆ. ಕೊನೆಗೆ ಫಲಿತಾಂಶ ನಮ್ಮ ಕಾಲೇಜಿನಲ್ಲಿ ಏನು ಬರುತ್ತೋ ಅದೇ ಫಲಿತಾಂಶ ಅವರ ಮಕ್ಕಳು ತೆಗೆದುಕೊಳ್ತಾ ಇದ್ದಾರೆ. ಅದನ್ನು ನಾವು ಪ್ರತಿ ವರ್ಷ ಹೋಲಿಕೆ ಮಾಡಿ ನೋಡ್ತಾ ಇದ್ದೀವಿ. ಆದ್ದರಿಂದ ಪೋಷಕರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಾವೆಲ್ಲ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ತಾಲೂಕಿನ ಪೋಷಕರಿಗೆ ಈ ರೀತಿ ನಮ್ಮ ಕಾಲೇಜನ್ನು ಸೇರಿಸಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ತೀವಿ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.